ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲಿನಕ್ಸ್ ಬೇಸಿಕ್ ಕಮೆಂಟ್ ಪ್ಲೇಲಿಸ್ಟ್. ಇದು ನಮ್ಮ ಪ್ಲೇಲಿಸ್ಟ್ ಇಂದ 3ನೇ ವಿಡಿಯೋ. ನಾವು ಇವಾಗಿನ ತನಕ ಫೋಲ್ಡರ್ ಕ್ರಿಯೇಟ್ ಮಾಡೋದು, ಫೈಲ್ ಕ್ರಿಯೇಟ್ ಮಾಡೋದು, ಫೈಲ್ ರೈಟ್ ಮಾಡೋದು, ಮಾಡಿಫೈ ಮಾಡೋದು, ಡಿಲೀಟ್ ಮಾಡೋದು ನೋಡಿದೀವಿ. ಕರೆಕ್ಟ್. ಈಗ ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಲೈನಿಗೆ ಹೋಗ್ಬೇಕು ಒಂದು ಫೈಲ್ ಇಂದು, ಅಥವಾ ಪರ್ಟಿಕ್ಯುಲರ್ ವರ್ಡಿಗೆ ಹೋಗ್ಬೇಕು, ಅಥವಾ ಒಂದು ಪರ್ಟಿಕ್ಯುಲರ್ ವರ್ಡ್ ಅನ್ನು ರಿಪ್ಲೇಸ್ ಮಾಡಬೇಕು. ಇದೆಲ್ಲ ಹೇಗ್ ಮಾಡೋದು ಅಂತ ಈ ವಿಡಿಯೋ ನೋಡೋಣ. ಅಲಾಂಗ್ ವಿತ್ ದಿಸ್ ನಾವಿಲ್ಲಿ ಲೈನ್ ನಂಬರ್ ಸೆಟ್ ಮಾಡೋದು, ಕೇಸ್ ಹೇಗೆ ಇಗ್ನೋರ್ ಮಾಡೋದು, ಓಕೆ, ಅಂಡ್ ಸ್ಟ್ರೀಮ್ ಎಡಿಟರ್ ಅಂತ, ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. SED ಕಮಾಂಡ್ಸ್ ಅದನ್ನ ನೋಡೋಣ. ನೆಕ್ಸ್ಟ್ ಕೌಂಟ್ ಇನ್ಫಾರ್ಮೇಶನ್ ಅನ್ನು ನೋಡೋಣ. ಓಕೆ, ಲೆಟ್ ಸ್ಟಾರ್ಟ್. ನಾನು ಮೊಬೈಲ್ ಎಕ್ಸ್ಟ್ರಾ ಓಪನ್ ಮಾಡಿದ್ದೀನಿ. ಇದರಲ್ಲಿ CD ಮೈ ಡಾಕ್ಯುಮೆಂಟ್ಸ್ ಹೋಗ್ತಾ ಇದ್ದೀನಿ. ಓಕೆ, LS-LARTH. ಇಲ್ಲಿ ನಾನು ಒಂದು ಸಿಂಪಲ್ navigate.txt ಅಂತ ಫೈಲ್ ಬರ್ದಿದ್ದೀನಿ. ಆಯ್ತಾ, ಇಲ್ಲಿ ಈಗ ನಾನು ಫಸ್ಟ್ ಲೈನ್ ಅಲ್ಲಿ ಇದ್ದೀನಿ. ನಾನು ಫಸ್ಟ್ ಲೈನ್ ಇಂದ ಡೈರೆಕ್ಟ್ ಲಾಸ್ಟ್ ಲೈನಿಗೆ ಹೋಗ್ಬೇಕು ಅಂದ್ರೆ ಹೆಂಗ್ ಮಾಡೋದು? ಡೌನ್ ಆರೋನ ಪ್ರೆಸ್ ಮಾಡ್ಬೇಕು. ಕರೆಕ್ಟ್. 25 ಲೈನ್ಸ್ ಇದೆ ಇಲ್ಲಿ, ಸೊ ಆರಾಮಾಗಿ ಹೋಗ್ಬೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫೈಲ್ ವಿಚ್ ಹ್ಯಾಸ್ ಹಂಡ್ರೆಡ್ಸ್ ಆಫ್ ಲೈನ್ಸ್ ಆಫ್ ಕೋಡ್, ಥೌಸಂಡ್ಸ್ ಆಫ್ ಲಾಗ್ ಫೈಲ್ಸ್. ಅಲ್ಲೆಲ್ಲ ನೀವು ಈ ತರ ಆರೋ ಕೀ ಕೊಡ್ಕೊಂಡು 1000th ಲೈನಿಗೆ ಹೋಗೋದಿಲ್ಲ. ಇಟ್ಸ್ ನಾಟ್ ಫೀಸಿಬಲ್. ಸೊ ದೇರ್ ಹ್ಯಾಸ್ ಟು ಬಿ ಸಮ್ ಶಾರ್ಟ್ ಕಟ್ಸ್ ಅಲ್ವಾ? ಏನ್ ಶಾರ್ಟ್ ಕಟ್ಸ್ ಅಂದ್ರೆ, ಇಫ್ ಐ ಪ್ರೆಸ್ GG, ಸಿ ಫಸ್ಟ್ ಲೈನಿಗೆ ಹೋದೆ. ಸೊ ಫಸ್ಟ್ ಲೈನಿಗೆ ಹೋಗೋಕೆ ನೀಡಿ GG ಅಂತ ಪ್ರೆಸ್ ಮಾಡ್ಬೇಕಷ್ಟೇ. ಅದೇ ನಾನೀಗ Shift-G ಅಂತ ಕೊಟ್ರೆ ಯು ಕ್ಯಾನ್ ಸಿ ಲಾಸ್ಟ್ ಲೈನಿಗೆ ಬಂದಿದ್ದೀನಿ. ಕರೆಕ್ಟ್. ಇಲ್ಲ ಯಾವ್ದೋ ರ್ಯಾಂಡಮ್ ಲೈನಿಗೆ ಹೋಗ್ಬೇಕು, ಲೈಕ್ ಲೈನ್ ನಂಬರ್ 4ಗೆ ಹೋಗ್ಬೇಕು ಅಂದ್ರೆ 4 ಅಂತ ಕೊಟ್ಬಿಟ್ಟು Shift-G ಕೊಡಿ. ಸಿ 4th ಲೈನಿಗೆ ಬಂದಿದ್ದೀರಾ. ಅದೇ 8th ಲೈನಿಗೆ ಹೋಗ್ಬೇಕು, 8th Shift-G. ಸಿ 8th ಲೈನಿಗೆ ಬಂದಿದ್ದೀರಾ. ಕರೆಕ್ಟ್. ಇಲ್ಲಿ ನಾನೇನೋ ಲೈನ್ 1 ಲೈನ್ 2 ಅಂತ ಬರ್ದಿದ್ದೀರಾ. ಸೊ ನಿಮಗೆ ಕ್ರಾಸ್ ಚೆಕ್ ಮಾಡೋಕ್ಕೂ ಈಸಿ ಆಗ್ತಿದೆ. ಓಕೆ, ಲೈನ್ 8ಗೆ ಬಂದಿದ್ದಾರೆ ಇವರು, ಲೈನ್ 4ಗೆ ಬಂದಿದ್ದಾರೆ ಇವರು ಅಂತ. ಇನ್ನ ಸಿನಾರಿಯೋ ವೇರ್ ನಿಮ್ಮ ಹತ್ರ ಥೌಸಂಡ್ಸ್ ಆಫ್ ಲೈನ್ ಇದೆ, ನೀವು ಯಾರಿಗೋ ಏನೋ ಕೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ ಮೇಲ್ಗಡೆಯಿಂದ 4ನೇ ಲೈನ್ ನೋಡು ಅಥವಾ ಕೆಳಗಡೆಯಿಂದ 5ನೇ ಲೈನ್ ನೋಡು. ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್ ಅಲ್ವಾ? ದೇರ್ ಹ್ಯಾಸ್ ಟು ಬಿ ಸಮ್ ವೇ ನನಗೆ ಲೈನ್ ನಂಬರ್ ಡಿಸ್ಪ್ಲೇ ಆಗ್ಬೇಕು. ಅದಕ್ಕೆ ಕೋಲನ್ ಅಂತ ಕೊಟ್ಬಿಟ್ಟು NU ಅಂತ ಕೊಟ್ಬಿಟ್ಟು ಎಂಟರ್ ಮಾಡಿದ್ರೆ ಸಿ ಈ ಫೈಲ್ ಅಲ್ಲಿ ಲೈನ್ ನಂಬರ್ ಕೂಡ ಆಡ್ ಆಗಿದೆ. ಈಗ ಕರೆಕ್ಟ್ ಆಡ್ ಆಗಿದೆ. ಓಕೆ, ನಾನೆಲ್ಲ ಏನೋ ವರ್ಕ್ ಇತ್ತು, ನ್ಯಾವಿಗೇಟ್ ಮಾಡಿ ಎಲ್ಲ ಆಯ್ತು. ನೋ ಐ ಡೋಂಟ್ ವಾಂಟ್ ಲೈನ್ ನಂಬರ್ ಎನಿಮೋರ್ ಅಂದ್ರೆ ನನಗೆ ನೋ ನಂಬರ್ ಬೇಕು. ನೋ ನಂಬರಿಗೆ ಸೆಟ್ ನೋ ನಂಬರ್ ತರ NO ನೋ NU ಇಂದ ನಂಬರ್. ಓಕೆ, ವೆನ್ ಐ ಎಂಟರ್ ನೋಡಿ ಹೊರಟೋಯ್ತು ಲೈನ್ ನಂಬರ್ಸ್ ಎಲ್ಲ. ಓಕೆ, ಐ ವಿಲ್ ಎಕ್ಸಿಟ್ ದಿಸ್ ಫೈಲ್. ನಾನು ಇನ್ನೊಂದು ಫೈಲ್ ಓಪನ್ ಮಾಡ್ತಾ ಇದ್ದೀನಿ. ಈಗ VI set IC ಅಂತ. ಇದ್ರಲ್ಲಿ ಜಸ್ಟ್ ಏನಿಲ್ಲ, ನಾರ್ಮಲ್ ಟೆಕ್ಸ್ಟ್ ಬರ್ದಿದ್ದೀನಿ. ಡಿಫ್ರೆಂಟ್ ಕೇಸ್ ಅಲ್ಲಿ. ಈಗ ಸೆಟ್ ವರ್ಡ್ ಅಂದ್ರೆ ಬೇರೆ ಬೇರೆ ಕೇಸ್, ಅಪ್ಪರ್ ಕೇಸ್, ಲೋವರ್ ಕೇಸ್ ಕಾಂಬಿನೇಷನ್ ಅಲ್ಲಿ ಇದೆ. ಆಯ್ತಾ, ಇದ್ರಲ್ಲಿ ನಾನು ಯಾವುದೋ ಒಂದು ವರ್ಡ್ ಅನ್ನ ಸರ್ಚ್ ಮಾಡಬೇಕು. ಸರ್ಚ್ ಮಾಡೋದು ಹೆಂಗೆ ವಿತ್ ಇನ್ ಅ ಫೈಲ್ ಅಂದ್ರೆ / ಕೊಟ್ಬಿಟ್ಟು ಆ ವರ್ಡ್ ಅನ್ನು ಟೈಪ್ ಮಾಡಬೇಕು. ಲೈಕ್ ನಾನು ಸೆಟ್ಟಿಂಗ್ ಅಂತ ಸರ್ಚ್ ಮಾಡಬೇಕು ಒಂದು ಫೈಲ್ ಅಲ್ಲಿ ಅಂತ ಕೊಡಿ. ಸೆಟ್ಟಿಂಗ್ ಅಂತ ಕೊಟ್ಟೆ, ಎಂಟರ್. ಸಿ ಬಂತು ಇಲ್ಲಿ. ಸೆಟ್ಟಿಂಗ್ ಹೋಗಿ ಸರ್ಚ್ ಮಾಡಿದ್ದೆ. ಕರೆಕ್ಟ್. ಈಗ ಕೆಲವೊಂದು ಸಿನಾರಿಯೋ ಅಲ್ಲಿ ಈ ಸೆಟ್ಟಿಂಗ್ ಇಂದು ಎಲ್ಲ ಲೋವರ್ ಕೇಸ್ ಅಲ್ಲಿ ಇದೆ, ಈ ಲೋವರ್ ಕೇಸಿಗೆ ಸರ್ಚ್ ಮಾಡ್ತು. ಕರೆಕ್ಟ್. ಅಪ್ಪರ್ ಕೇಸ್ ಲೋವರ್ ಕೇಸ್ ಎಲ್ಲ ಮಿಕ್ಸ್ ಇದೆ ಅನ್ಕೊಳ್ಳಿ. ಎರರ್ ಕ್ಯಾಪಿಟಲ್ ಇನ್ನೂ ಇರ್ಬೋದು, ಸ್ಮಾಲ್ ಇನ್ನೂ ಇರ್ಬೋದು. ನಾನು ಹೋಗ್ಬಿಟ್ಟು ಎರರ್ ಅಂತ ಕೊಟ್ಟೆ. ಅಯ್ಯೋ ಫೈಲ್ ಎರರೇ ಇಲ್ಲ ಅಂತ ಹೇಳ್ಬೋದು ನಾನು. ಅದು ಸ್ಮಾಲ್ ಅಲ್ಲಿ ಇರ್ಬೋದೇನೋ. ನಾನು ಕ್ಯಾಪಿಟಲ್ ಇಂದ ಸರ್ಚ್ ಮಾಡ್ತಿದ್ರೆ ನಂಗೆ ಎರರ್ ಅಂತ ಸಿಗೋದೇ ಇಲ್ಲ. ನಾನು ಈ ಕೇಸಿಂಗ್ ಏನಿದೆ ಅದನ್ನ ಇಗ್ನೋರ್ ಮಾಡಬೇಕು. ಕೇಸಿಂಗ್ ಅನ್ನು ಇಗ್ನೋರ್ ಮಾಡೋದಕ್ಕೆ ಸೆಟ್ IC ಅಂತ. IC ಅಂದ್ರೆ ಇಗ್ನೋರ್ ಕೇಸ್ ಅಂತ. ಓಕೆ, ವೆನ್ ಐ ಡು ಎಂಟರ್, ಈಗ ನಾನು ಅದೇ ಸೆಟ್ಟಿಂಗ್ ವರ್ಡ್ ಅನ್ನು ಸರ್ಚ್ ಮಾಡಿದೆ ಅನ್ಕೊಳ್ಳಿ. ಇಲ್ಲೂ ಬರ್ತಾ ಇದೆ, ಇಲ್ಲಿಂದ ತೋರಿಸ್ತಾ ಇದೆ. ಬಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದೆ, ಆದ್ರೂ ತೋರಿಸ್ತಾ ಇದೆ. ಬಿಕಾಸ್ ನಾನು ಕೇಸನ್ನು ಇಗ್ನೋರ್ ಮಾಡಿದೀನಿ. ಈಗ ನೆಕ್ಸ್ಟ್ ವರ್ಡ್ ಇದೆ ಸೆಟ್ಟಿಂಗ್ ಅಂತ. ಅದಕ್ಕೆ ಹೋಗೋದು ಹೇಗೆ? N ಅಂತ ಓದ್ಬೇಕು. N ಅಂತ ಓದಿದ್ರೆ ಸೆಟ್ಟಿಂಗ್ ನೆಕ್ಸ್ಟ್ ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ಜಂಪ್ ಆಗುತ್ತೆ. ಅದೇ ನಾನು ಬ್ಯಾಕ್ ಹೋಗ್ಬೇಕು, ಹಿಂದ್ಗಡೆ ಎಲ್ಲೋ ಸೆಟ್ಟಿಂಗ್ ಎಲ್ಲಿತ್ತು ಅದನ್ನ ಚೆಕ್ ಮಾಡ್ಬೇಕು ಅಂದ್ರೆ ನಾನು Shift-N ಅಂತ ಕೊಟ್ರೆ ಹಿಂದ್ಗಡೆ ಹೋಗುತ್ತೆ. ನೋಡಿ, ಐ ಆಮ್ ಪ್ರೆಸಿಂಗ್ N, ಮುಂದೆ ಬರ್ತಾ ಇದೆ. ಶಿಫ್ಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು N ಹೊಡೆದ್ರೆ ಬ್ಯಾಕ್ವರ್ಡ್ ನ್ಯಾವಿಗೇಟ್ ಆಗುತ್ತೆ. ಜಸ್ಟ್ ಏನನ್ನು ಕೊಟ್ರೆ ಫಾರ್ವರ್ಡ್ ಸರ್ಚ್ ಆಗುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. ಅದೇ ನಾನೀಗ ಕೇಸಿಂಗ್ ಸ್ಟ್ರಿಕ್ಟ್ ಕೇಸಿಂಗ್ ಇದೆ ಅಪ್ಪ, ಯಾವುದೋ ಕೋಡ್ ಅಲ್ಲಿ ಯಾವುದೋ ಸ್ಪೆಸಿಫಿಕ್ ವರ್ಡ್ ಅದೇ ತರ ಇರಬೇಕು ಅಂತ ಇದೆ. ಸ್ಟ್ರಿಕ್ಟ್ ಇದೆ ಕೇಸಿಂಗು. ಸೊ ನನಗೆ ಇಗ್ನೋರ್ ಮಾಡಬಾರ್ದು. ನಾನು NOIC ಅಂತ, ನೋ ಇಗ್ನೋರ್ ಕೇಸ್ ಅಂತ ಎಂಟರ್ ಮಾಡ್ಬಿಟ್ಟು ಈಗ ಅದೇ ಸೆಟ್ಟಿಂಗ್ ನಾನು ಸರ್ಚ್ ಮಾಡಿದೆ ಅನ್ಕೊಳ್ಳಿ. ಒಂದೇ ಸತಿ ಬರ್ತಾ ಇರೋದು. ಸರ್ಚ್ ಹಿಟ್ ಬಾಟಮ್ ಮುಗೀತು ಅಂತ ಬರ್ತಾ ಇದೆ ನೋಡಿ. ಒಂದೇ ಸತಿ ಬರ್ತಾ ಇರೋದು. ಹೋಗ್ತಿದ್ಯಾ? ಏನೇನು ಓದ್ತಿದ್ರೆ ಹೋಗ್ತಿಲ್ಲ. ಅಥವಾ ನಾನು ಯಾವುದೋ ಈ ಸರ್ಚ್ ಮಾಡ್ತೀನಿ. ಕ್ಯಾಪಿಟಲ್ S ಸ್ಮಾಲ್ E ಕ್ಯಾಪಿಟಲ್ T, ಮತ್ತೆ ಏನೇನ್ ಕೊಟ್ರೆ ಬರ್ತಾನೆ ಇಲ್ಲ. ಇವಂತೂ ಎಷ್ಟು ಸತಿ ಸೆಟ್ ಅಂತ ಇದೆ. ಇಲ್ಲಿ ಇದೇ ಕೇಸಲ್ಲಿ ಏನಿದೆ ಅದನ್ನಷ್ಟೇ ಸರ್ಚ್ ಮಾಡ್ತಿದೆ ಇದು. ಓಕೆ, ನೋ IC ಅಂತ ಕೊಟ್ರೆ ಕೇಸನ್ನು ಇಗ್ನೋರ್ ಮಾಡಲ್ಲ. ಸೆಟ್ IC ಅಂತ ಕೊಟ್ರೆ ಕೇಸನ್ನು ಇಗ್ನೋರ್ ಮಾಡುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವೀಗ ನ್ಯಾವಿಗೇಟ್ ಮಾಡೋದು ನೋಡಿದ್ವಿ. GG, Shift-G ಅಥವಾ NG ಅಂತ. ಏನಂದ್ರೆ ನಮ್ ವಿಚ್ ಲೈನ್ ಇದು ಅಂತ. ಆಮೇಲೆ ಲೈನ್ ನಂಬರ್ ಸೆಟ್ ಮಾಡೋದು ನೋಡಿದ್ವಿ, ಇಗ್ನೋರ್ ಮಾಡೋದು ನೋಡಿದ್ವಿ.
ಸರ್ಚ್ ಇನ್ಸೈಡ್ ವಿ ಐನು ನೋಡಿದ್ವಿ, ಹೇಗೆ ಸರ್ಚ್ ಮಾಡೋದು ಅಂತ. ಬ್ಯಾಕ್ ಸ್ಲಾಶ್ ಕೊಟ್ಬಿಟ್ಟು ಆ ವರ್ಡ್ ಅನ್ನು ಕೊಟ್ಟು ಸರ್ಚ್ ಮಾಡೋದನ್ನ ನೋಡಿದ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟ್ರೀಮ್ ಎಡಿಟರ್, ಸೆಡ್ ಆಪರೇಷನ್ಸ್ ಅಂತ. ಸೆಡ್ ಇಸ್ ನಥಿಂಗ್ ಬಟ್ ಸ್ಟ್ರೀಮ್ ಎಡಿಟರ್, ಅದು ಕಮಾಂಡ್ ಲೈನ್ ಟೂಲ್ ಆಯ್ತಾ. ಇದು ಹೇಗೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ನೀವು ಸ್ಕ್ರಿಪ್ಟಿಂಗು ಅದೆಲ್ಲದ್ರಲ್ಲೂ ಯೂಸ್ ಆಗುತ್ತೆ ಈ ಕಾನ್ಸೆಪ್ಟ್. ನಾನೀಗ ಫೈಲ್ ಒಳಗಡೆ ಎಂಟರ್ ಆಗೋದೇ ಬೇಡ, ನಾನು ವಿ ಐ ಕೊಡೋದ್ ಬೇಡವೇ ಬೇಡ, ಇಲ್ಲಿ ನಾನು ಆಚೆಯಿಂದಾನೇ ಆ ಫೈಲ್ ಅಲ್ಲಿ ಇರೋದನ್ನ ಅದನ್ನ ರೀಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ ನ ಆ ಫೈಲ್ ಅಲ್ಲಿ ರಿಪ್ಲೇಸ್ ಮಾಡ್ಬೋದು ವಿತೌಟ್ ಇವನ್ ಓಪನಿಂಗ್ ದಟ್ ಫೈಲ್. ಇಲ್ಲಿಂದಾನೆ ಕಮಾಂಡ್ ಲೈನ್ ಇಂದಾನೆ ಮಾಡ್ಬೋದು. ಅದನ್ನ ಹೇಗೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಥಿಂಗ್ ಇಸ್ ರೀಡ್ ಮಾಡೋದು ಹೇಗೆ ಅಂತ. ನಾನೊಂದು ಫೈಲ್ ಕ್ರಿಯೇಟ್ ಮಾಡಿದೀನಿ ಆಯ್ತಾ, set.txt ಅಂತ. ಇದ್ರಲ್ಲಿ ಏನಿಲ್ಲ, ಎಂಪ್ಲಾಯ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದೀನಿ, ಜಾನ್ ಡೆವಾಪ್ಸ್, ರಾಹುಲ್ ಟೆಸ್ಟಿಂಗ್, ಅಲಿ ಡೆವಾಪ್ಸ್ ಅಂಡ್ ಆಲ್. ಓಕೆ, ಸಿಂಪಲ್ ಟೆಕ್ಸ್ಟ್ ಫೈಲ್ ಇದು. ಇದು ನಾನು ಆಚೆಯಿಂದಾನೇ ಓದಕ್ಕಾಗತ್ತಾ, ನಂಗೆ ಆಲ್ರೆಡಿ ಗೊತ್ತು. ಕ್ಯಾಟ್ ಕೊಟ್ರು ಆಚೆಯಿಂದಾನು ನೋಡ್ಬೋದು. ಸೆಡ್ ಅಂತ ಕೊಟ್ಬಿಟ್ಟು ನಾನು ಸಿಂಗಲ್ ಕೋಟ್ಸ್ ಕೊಟ್ಬಿಟ್ಟು, ಹಿಂಗೆ ಸಿಂಗಲ್ ಕೋಟ್ಸ್ ಅಂದ್ರೆ ಒಂಥರ ಆಲ್ ಅಂತ, ಸಿ ಎಂಟೈರ್ ಫೈಲ್ ಬಂತು. ಕರೆಕ್ಟ್. ಇಲ್ಲಪ್ಪ, ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಲೈನ್ ಅನ್ನು ರೀಡ್ ಮಾಡಬೇಕು, ಸೆಡ್ -n ಅಂತ ಕೊಟ್ಬಿಟ್ಟು ನಾನು ಲೈನ್ ನಂಬರ್ 2 ಅನ್ಕೊಳ್ಳಿ. ಪಿ ಅಂದ್ರೆ ಪ್ರಿಂಟ್ ಅಂತ ಆಯ್ತಾ, ಲೈನ್ ನಂಬರ್ 2 ನ ಪ್ರಿಂಟ್ ಮಾಡುವಂತ. ಯಾವ ಲೈನ್ ನಂಬರ್ 2 ಅಂದ್ರೆ ಈ ಫೈಲ್ ಇಂದು, ನಾವು ಫೈಲ್ ಡೆಸ್ಟಿನೇಷನ್ ಕೊಡ್ಬೇಕಲ್ವಾ, ಫೈಲ್ ಇಂದು. ಸಿ ಲೈನ್ ನಂಬರ್ 2 ಪ್ರಿಂಟ್ ಆಯ್ತು. ಇಲ್ಲ ನನಗೆ ಲೈನ್ ನಂಬರ್ 3 ಇಂದ 5 ತನಕ ಪ್ರಿಂಟ್ ಆಗ್ಬೇಕು ಅನ್ಕೊಳ್ಳಿ. ಸೇಮ್ ಇದ್ರಲ್ಲೇನೆ ನಾನೀಗ ಹೋಗ್ಬಿಟ್ಟು 3,5 ಅಂದ್ರೆ 3 ಇಂದ 5 ತನಕ ಪ್ರಿಂಟ್ ಮಾಡು ಅಂತ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸ್ಕ್ರಿಪ್ಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಸಿ ಲೈನ್ ನಂಬರ್ 3 ಇಂದ 5 ತನಕ ರೀಡ್ ಮಾಡಿ ಕೊಡ್ತು. ಓಕೆ, ರೀಡ್ ಮಾಡಿದ್ದು ಗೊತ್ತಾಯ್ತು ನಮ್ಗೆ. ಐ ಹೋಪ್ ವೆರಿ ಕ್ಲಿಯರ್ ಆಗಿ ಗೊತ್ತಾಯ್ತು. ಎಂಟೈರ್ ಫೈಲಿಗೆ ಏನು ಸಿಂಗಲ್ ಕೋಟ್ಸ್, ಪರ್ಟಿಕ್ಯುಲರ್ ಲೈನಿಗೆ ಆ ಲೈನ್ ಪ್ರಿಂಟ್ ಅಂತ ಕೊಡ್ಬೇಕು. 2 ಪ್ರಿಂಟ್ ಅಂತ ಕೊಟ್ಟೆ. ಇಲ್ಲಿಂದ ತನಕ ಅಂದ್ರೆ ಈ ತರ 3,5 a to x, a,x ಅಂತಾನೆ ಅನ್ಕೊಳ್ಳಿ, p ಅಂತ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಏನು, ರೀಡ್ ಆದ್ಮೇಲೆ ಮಾಡಿಫೈ ಮಾಡೋದು ಹೇಗೆ ನೋಡೋಣ. ಸೆಟ್ ಕಮಾಂಡ್ ಯೂಸ್ ಮಾಡ್ಕೊಂಡು. ನಾನೀಗ ವಿ ಐ ಮಾಡ್ತಿಲ್ಲ, ಫೈಲ್ ಒಳಗಡೆ ಹೋಗ್ತಾನೆ ಇಲ್ಲ, ಫೈಲ್ ಆಚೆಯಿಂದಾನೇ ಮಾಡಿಫೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಈ ಡೆವಾಪ್ಸ್ ವರ್ಡ್ ನಾನು ಈ ಫೈಲ್, ಈ ಜಾನ್ ಡೆವಾಪ್ಸ್ ಇಂದ ನಾನು ಜಾನ್ HR ಕೊಡ್ಬೇಕೀಗ. ಅವನಿಗೀಗ HR ಜಾಬ್ ಸಿಕ್ತು ಅನ್ಕೊಳ್ಳಿ. ಹೇಗೆ ಮಾಡೋದು, ನನ್ನ ಫೈಲ್ ಎಂಟರ್ ಆಗಿಲ್ದೆ ಅಂದ್ರೆ ಸೆಡ್ ಅಂತ ಕೊಟ್ಟೆ ನಾನು. ಓಕೆ, ಸಿಂಗಲ್ ಕೋಟ್ಸ್ ಎಸ್ ಅಂದ್ರೆ ಏನು, ಸಬ್ಸ್ಟಿಟ್ಯೂಟ್, ರಿಪ್ಲೇಸ್ ಮಾಡು ಅಂತ. ಯಾವ ವರ್ಡ್ ಅನ್ನು ರಿಪ್ಲೇಸ್ ಮಾಡ್ಬೇಕು, ಯಾವ ವರ್ಡ್ ಇಂದ ರಿಪ್ಲೇಸ್ ಮಾಡ್ಬೇಕು, ಜಾನ್ HR ಇಂದ ರಿಪ್ಲೇಸ್ ಮಾಡ್ಬೇಕು. ಜಾನ್ HR ಇಂದ ರಿಪ್ಲೇಸ್ ಮಾಡ್ಬೇಕು. ಕೋಟ್ಸ್ ಕ್ಲೋಸ್ ಮಾಡೋಣ. ಯಾವ ಫೈಲ್ ಅಲ್ಲಿ ಇರೋದು, ಇದು ಸೆಟ್ ಫೈಲ್ ಅಲ್ಲಿ ಇರೋದು, set.txt ಅಲ್ಲಿ. ಇಫ್ ಐ ಎಂಟರ್, ಸಿ ಜಾನ್ HR ಅಂತ ಬಂತು. ಸೂಪರ್ ಅಲ್ವಾ. ಫೈಲ್ ಅನ್ನು ಓಪನ್ ಮಾಡ್ಬಿಟ್ಟು ನೋಡ್ಲಾ ನಾನು ಚೇಂಜಸ್ ಆಗಿದ್ಯಾ ಅಂತ. VI ಅಂತ ಕೊಟ್ಬಿಟ್ಟು ಫೈಲ್ ಅನ್ನು ಓಪನ್ ಮಾಡಿ ನೋಡಿದ್ರೆ, ಅಯ್ಯೋ ಇಲ್ಲಿ ಜಾನ್ ಡೆವಾಪ್ಸೇ ಇದೆ, ಜಾನ್ HR ಆಗಿಲ್ಲ. ಅಂದ್ರೆ ಏನರ್ಥ, ಇಲ್ಲಿ ನನಗೆ ಪ್ರಿಂಟ್ ಮಾಡಿ ಅಷ್ಟೇ ತೋರಿಸ್ತಾ ಇದೆ ಅದು ಏನ್ ಚೇಂಜ್ ಆಗ್ಬೋದು ಅಂತ. ಇಲ್ಲಿ ನನಗೆ ಡಿಸ್ಪ್ಲೇ ಮಾಡ್ತಿದೆ ಅಷ್ಟೇ. ಆಕ್ಚುಯಲ್ ಫೈಲ್ ಅಲ್ಲಿ ಚೇಂಜಸ್ ಮಾಡ್ತಿಲ್ಲ. ಆಕ್ಚುಯಲ್ ಫೈಲ್ ಅಲ್ಲಿ ಅದು ಚೇಂಜಸ್ ರಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ಇದೇ ಕಮಾಂಡ್ ಅಲ್ಲಿ ನಾನು -i ಅಂತ ಆಡ್ ಮಾಡ್ಬೇಕು. ಓಕೆ, ನನಗೆ ಡಿಸ್ಪ್ಲೇ ಮಾಡ್ತಿಲ್ಲ, ಬಟ್ ಈ ಫೈಲ್ ಒಳಗಡೆ ರಿಪ್ಲೇಸ್ ಮಾಡ್ತಿದೆ ಅದು. ಸೊ ಪರ್ಮನೆಂಟ್ ಚೇಂಜಸ್ ಮಾಡಬೇಕು ಅಂದ್ರೆ ಏನ್ ಕೊಡ್ಬೇಕು, ಕಮಾಂಡ್ ಅಲ್ಲಿ -i ಅಂತ ಕೊಟ್ರೆ ಪರ್ಮನೆಂಟ್ ಆಗಿ ಚೇಂಜಸ್ ಆಗುತ್ತೆ. ಜಸ್ಟ್ ಡಿಸ್ಪ್ಲೇ ಮಾಡ್ಬೇಕು ಅಂದ್ರೆ ಎಸ್ ಕೊಟ್ಬಿಟ್ಟು ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಈಗ ಜಾನ್ HR ರಿಪ್ಲೇಸ್ ಆಯ್ತು. ಇನ್ನೊಂದು ಟ್ರೈ ಮಾಡೋಣ. ಡೆವಾಪ್ಸ್ ರೋಲೇ ಇಲ್ಲ ಇನ್ಮೇಲೆ. ಡೆವಾಪ್ಸ್ ರೋಲ್ ನಾನು AI ಡೆವಾಪ್ಸ್ ಅಂತ ಚೇಂಜ್ ಮಾಡ್ತಿದ್ದೀನಿ. ನಾನು ಈ ಫೈಲ್ ಅಲ್ಲಿ ಇನ್ನೊಂದ್ 2-3 ಆಡ್ ಮಾಡೋಣ. ಓಕೆ, ಸೇವ್ ಮಾಡೋಣ. ಕ್ಯಾಟ್ ಮಾಡ್ತೀನಿ. ಏನಂತ ಇದೆ, ಇಷ್ಟು ಜನ ಡೆವಾಪ್ಸ್ ಇದಾರಲ್ವಾ, ಇಷ್ಟನ್ನು ನಾನು AI ಡೆವಾಪ್ಸ್ ಇಂದ ರಿಪ್ಲೇಸ್ ಮಾಡ್ಬೇಕು. ರಿಪ್ಲೇಸ್ ಮಾಡೋದಕ್ಕೆ ಸೆಡ್ ಅಂತ ಕೊಟ್ಬಿಟ್ಟು ಎಸ್, ಯಾವ ವರ್ಡ್ ಅದು, ಡೆವ್ ಆಪ್ಸ್ ವರ್ಡ್ ಅನ್ನ ಯಾವ್ದ್ರಿಂದ ರಿಪ್ಲೇಸ್ ಮಾಡ್ಬೇಕು, AI ಡೆವಾಪ್ಸ್ ಇಂದ ರಿಪ್ಲೇಸ್ ಮಾಡ್ಬೇಕು ಸೆಟ್ ಫೈಲ್ ಅಲ್ಲಿ. ನಾನಿಲ್ಲಿ -i ಕೊಡ್ಲಿಲ್ಲ, ಇನ್ನು ಪರ್ಮನೆಂಟ್ ಚೇಂಜಸ್ ಮಾಡ್ತಿಲ್ಲ. ಜಸ್ಟ್ ಡಿಸ್ಪ್ಲೇ ಮಾಡಿ ನೋಡ್ತೀನಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ. ಓಕೆ, ಇಲ್ಲಿ ರಿಪ್ಲೇಸ್ ಮಾಡಿದೆ ಕರೆಕ್ಟ್, ಇಲ್ಲಿ ರಿಪ್ಲೇಸ್ ಮಾಡಿದೆ ಕರೆಕ್ಟ್, ಇಲ್ಲಿ ಮಾಡಿದೆ, ಇಲ್ಲಿ ಯಾಕೆ ಮಾಡಿಲ್ಲ, ಅಥವಾ ಇಲ್ಲಿ ಯಾಕೆ ಮಾಡಿಲ್ಲ. ಹೆಂಗೆ ಅಂದ್ರೆ ಈ ಕಮಾಂಡ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಎವ್ರಿ ಲೈನ್ ಅಲ್ಲಿ ಫಸ್ಟ್ ಅಕರೆನ್ಸ್ ಏನಿದೆ ಅಷ್ಟೇ ರಿಪ್ಲೇಸ್ ಮಾಡುತ್ತೆ. ಎವ್ರಿ ಫೈಲ್ ಅಲ್ಲ, ಲೈನ್ ಪರ್ ಲೈನ್ ಫಸ್ಟ್ ಅಕರೆನ್ಸ್ ನ ರಿಪ್ಲೇಸ್ ಮಾಡುತ್ತೆ. ಒಂದ್ ಲೈನ್ ಅಲ್ಲಿ 4-5 ಸತಿ ಆ ವರ್ಡ್ ಇದ್ರೆ ಹೇಗೆ ರಿಪ್ಲೇಸ್ ಮಾಡ್ಬೇಕು. ಅದಕ್ಕೆ ನಾನು ಇದೇ ಕಮಾಂಡಿಗೆ G ಅಂತ ಕೊಡ್ಬೇಕು, ಗ್ಲೋಬಲ್. ಎಂಟರ್ ಮಾಡಿದೆ. ಓಕೆ, ಸಿ ಬಾಬ್ ಡೆವಾಪ್ಸ್ ರಿಪ್ಲೇಸ್ ಆಯ್ತು, ಇಲ್ಲೂ ಆಯ್ತು, ಇಲ್ಲೂ ಆಯ್ತು, ಇಲ್ಲೂ ಆಯ್ತು, ಬಟ್ ಇಲ್ಲ ಆಗಿಲ್ಲ. ಯಾಕೆ ಹೇಳಿ,
ಅಪ್ಪರ್ ಕೇಸ್ ಲೋವರ್ ಕೇಸ್ ಡಿಫ್ರೆನ್ಸ್ ಈ ತರ ಬರುತ್ತೆ. ನನಗೆ ಕೇಸ್ ಇಗ್ನೋರ್ ಮಾಡಿ ಕೂಡ ಎಲ್ಲಾ ಕಡೆ ಆಗ್ಬೇಕು ಅಂದ್ರೆ ಗ್ಲೋಬಲ್ ಅಲ್ಲಿ ಐ ಅಂತ ಆಡ್ ಮಾಡ್ಬೇಕು. ಈಗೇನು ಗ್ಲೋಬಲ್ ಇರ್ರೆಸ್ಪೆಕ್ಟಿವ್ ಆಫ್ ಏನ್ ಕೇಸ್ ಇದೆ ಆ ವರ್ಡ್ ಎಂಟೈರ್ ಫೈಲ್ ಅಲ್ಲಿ ರಿಪ್ಲೇಸ್ ಆಗ್ಬೇಕು ಅಂತ. ಈಗ ನೋಡಿ ಎಂಟೈರ್ ಫೈಲ್ ಅಲ್ಲಿ ರಿಪ್ಲೇಸ್ ಆಗಿದೆ. ಓಕೆ, ಯಾವ ವರ್ಡ್ ಇತ್ತು ಡೆವಾಪ್ಸ್ ಇತ್ತು, ಅದು AI ಡೆವಾಪ್ಸ್ ಇಂದ ಸೋರ್ಸ್ ಡೆಸ್ಟಿನೇಷನ್ ತರ ಅನ್ಕೊಳ್ಳಿ. ಫೈಲ್ ಅಲ್ಲಿ ಒಂದ್ಸತಿ ಹೋಗ್ಬಿಟ್ಟು ನಾನು ನೋಡ್ತೀನಿ. ರಿಪ್ಲೇಸ್ ಆಗಿಲ್ಲ ಇನ್ನು, ಬಿಕಾಸ್ ನಾನು ಐ ಕೊಡ್ಲಿಲ್ಲ, ಪರ್ಮನೆಂಟ್ ಚೇಂಜಸ್ ಮಾಡಿಲ್ಲ. ಈಗ ನನಗೆ ಗೊತ್ತು ಇಟ್ ವಿಲ್ ವರ್ಕ್ ಪ್ರಾಪರ್ಲಿ ಅಂತ, ಸೊ ಐ ವಿಲ್ ಡೂ ಪರ್ಮನೆಂಟ್ ಚೇಂಜಸ್. ನಾನೀಗ ಲಾಸ್ಟ್ ಅಲ್ಲಿ ಇದ್ದೆ, ಇಲ್ಲಿಂದ ತನಕ ಹೇಗೆ ಡೈರೆಕ್ಟ್ ಆಗಿ ಬಂದೆ? ಒಂದೊಂದ್ಸತಿ ಫಾಸ್ಟ್ ಕೋಡಿಂಗ್ ಹ್ಯಾಬಿಟ್ಸ್ ಗೆ ಯು ಕಾಂಟ್ ಡೂ ಲೈಕ್ ದಿಸ್. ಓಕೆ, ದಿಸ್ ಇಸ್ ನಾಟ್ ಅ ಗುಡ್ ಹ್ಯಾಬಿಟ್. ನಾನು ಲೈನ್ ಸ್ಟಾರ್ಟಿಗೆ ಬರಬೇಕು ಅಂದ್ರೆ, ಕಮಾಂಡ್ ಸ್ಟಾರ್ಟಿಗೆ ಬರಬೇಕು ಅಂದ್ರೆ ಕಂಟ್ರೋಲ್ ಇ ಅಂತ ಕೊಟ್ರೆ ಕಮಾಂಡ್ ಸ್ಟಾರ್ಟಿಗೆ ಬರ್ತೀನಿ. ಅದೇ ನಾನು ಕಮಾಂಡ್ ಎಂಡಲ್ಲಿ ಏನೋ ಚೇಂಜಸ್ ಮಾಡಿದ್ದೆ, ಇ ಕೊಟ್ರೆ ಲಾಸ್ಟಿಗೆ ಹೋದೆ. ಎ ಇ. ಓಕೆ, ನಾನೀಗ ಸೆಡ್ ಹೈಫನ್ ಐ ಕೊಡಬೇಕು. ಸೊ ಎ ಕೊಟ್ಬಿಟ್ಟು ಲೈನ್ ಸ್ಟಾರ್ಟಿಗೆ ಬಂದೆ. ಓಕೆ, ಹೈಫನ್ ಐ ಕೊಟ್ಬಿಟ್ಟು ಎಂಟರ್ ಮಾಡಿದೆ. ಲೆಟ್ ಮಿ ಗೋ ಬ್ಯಾಕ್ ಅಂಡ್ ಚೆಕ್ ಚೇಂಜಸ್ ಆಗಿದೆಯಾ. ಓಕೆ, ಎಂಟೈರ್ ಫೈಲ್ ಅಲ್ಲಿ ಚೇಂಜಸ್ ಆಗಿದೆ. ಈಗ ನಾವು ವಿ ನೋ ಮಾಡಿಫೈ ಹೇಗ್ ಮಾಡೋದು ಅಂತ. ರೀಡ್ ಗೊತ್ತಾಯ್ತು, ಮಾಡಿಫೈ ಗೊತ್ತಾಯ್ತು. ಈಗ ಇನ್ನೊಂದು ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ, ಡೆಲೀಟ್ ಅಂತ. ಡೆಲೀಟ್ ಹೇಗ್ ಮಾಡೋದು? ಇಲ್ಲಿಂದಾನೆ, ಇವನ್ ವಿತೌಟ್ ಇವನ್ ಓಪನಿಂಗ್ ದ ಫೈಲ್ ಆಚೆಯಿಂದಾನೆ ಪರ್ಟಿಕ್ಯುಲರ್ ಲೈನ್ ಡಿಲೀಟ್ ಮಾಡೋದಕ್ಕೆ ಸೆಡ್ ಸಿಂಗಲ್ ಕೋಟ್ಸ್ ಅಲ್ಲಿ. ಈಗ ಲೈನ್ ನಂಬರ್ ನಾನು 2 ನ ಡಿಲೀಟ್ ಮಾಡಬೇಕು, 2D. ಓಕೆ, ಡಿಲೀಟ್ ಆಯ್ತು. ಅಗೇನ್ ಇಫ್ ಐ ಗೋ ಇನ್ಸೈಡ್ ದ ಫೈಲ್ ಅಂಡ್ ಸಿ, ಇಲ್ಲಿ ಡಿಲೀಟ್ ಆಗಿಲ್ಲ. ಬಿಕಾಸ್ ನಮಗೆ ಗೊತ್ತು ಡಿಲೀಟ್ ಪರ್ಮನೆಂಟ್ ಮಾಡ್ಬೇಕಂದ್ರೆ ಏನ್ ಕೊಡ್ಬೇಕು? ಹೈಫನ್ ಐ ಕೊಡ್ಬೇಕು. ಎಂಟರ್. ನಾವ್ ಯು ಸಿ ಡಿಲೀಟ್ ಆಗಿದೆ. ಕ್ಲಿಯರ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹೇಗೆ ರೀಡ್ ಮಾಡೋದು ಗೊತ್ತು, ಡಿಲೀಟ್ ಮಾಡೋದು ಗೊತ್ತಾಯ್ತು. ನೀವು ಸೆಟ್ ಆಫ್ ಲೈನ್ಸ್ ಡಿಲೀಟ್ ಮಾಡ್ಬೇಕಂದ್ರೂ ಏನಿಲ್ಲ. ಈಗ 2 ಇಂದ 4 ತನಕ ಡಿಲೀಟ್ ಮಾಡು ಅಂತ ಕೊಟ್ರೆ ಮುಗೀತು. ಗೋ ಇನ್ಸೈಡ್ ಸಿ, ಲೈನ್ ನಂಬರ್ 2 ಇಂದ 4 ತನಕ ಡಿಲೀಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಸ್ಕ್ರಿಪ್ಟಿಂಗ್ ಅಲ್ಲಿ ಆಗಿರ್ಲಿ, ನಿಮ್ಗೆ ಏನೋ ಅಟ್ ಅ ಟೈಮ್ ರಿಪ್ಲೇಸ್ ಮಾಡಬೇಕು, ಬೇಗ ನ್ಯಾವಿಗೇಟ್ ಮಾಡಬೇಕು, ಎಲ್ಲದಕ್ಕೂ ಸೆಟ್ ಕಮಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಟ್ ಆದ್ಮೇಲೆ ಏನಿತ್ತು? ಹಿಸ್ಟ್ರಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಬಟ್ ಹಿಸ್ಟ್ರಿ ಒಂದು ಶಾರ್ಟ್ ಕಟ್ ಇರುತ್ತೆ ಆಯ್ತಾ, ಆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಈಗ. ಓಕೆ, ಇಫ್ ಯು ಡೂ ಹಿಸ್ಟ್ರಿ ನಿಮಗೆ ಹಿಸ್ಟ್ರಿ ಸಿಗತ್ತೆ ಅಲ್ವಾ? ಕರೆಕ್ಟ್, ಎಲ್ಲ ಕಮೆಂಟ್ಸ್ ಇನ್ ಹಿಸ್ಟ್ರಿ ಸಿಕ್ತು. ಬಟ್ ನಿನಗೆ ಕಮಾಂಡ್ ಇನ್ ಹಿಸ್ಟ್ರಿ ಸಿಕ್ಕಿದ ಮೇಲೂ ನಾನು ಮ್ಯಾನ್ಯಲ್ ಆಗಿ ಕಾಪಿ ಮಾಡಿ ಅದನ್ನ ಬರಿಬೇಕು ಅಂದ್ರೆ ದೇರ್ ಇಸ್ ನೋ ಯೂಸ್ ಅಲ್ವಾ? ಹೇಗೆ? ನಾನೀಗ ಜಸ್ಟ್ ಈ ಪರ್ಟಿಕ್ಯುಲರ್ ಕಮಾಂಡ್ ನಾನು ಮತ್ತೆ ಎಕ್ಸಿಕ್ಯೂಟ್ ಮಾಡಬೇಕು. vi set.txt ನ ನಾನು vi set.txt ಅಂತ ಮತ್ತೆ ಬರೆಯೋ ಅವಶ್ಯಕತೆನೇ ಇಲ್ಲ. ಎಕ್ಸ್ಕ್ಲಾಮೇಟರಿ ಕೊಟ್ಬಿಟ್ಟು ಹಿಸ್ಟ್ರಿ ನಂಬರ್ ಅದ್ರಿಂದ 27 ಅಲ್ವಾ, ಎಂಟರ್ ಮಾಡಿದ್ರೆ ಫೈಲ್ ಓಪನ್ ಆಯ್ತು. ಸೋ ಈಸಿ. ಓಕೆ, vi ನ್ಯಾವಿಗೇಟ್ ಮಾಡಬೇಕು. ಇದು ಯಾವುದು? 3 ಅಲ್ವಾ, ಎಕ್ಸ್ಕ್ಲಾಮೇಟರಿ 3 ಕೊಟ್ಬಿಟ್ಟು ಎಂಟರ್ ಮಾಡಿದ್ರೆ ಮುಗೀತು, ಓಪನ್ ಆಯ್ತು. ಕರೆಕ್ಟ್? ಸೊ ನಮಗೆ ಹಿಸ್ಟ್ರಿ ಶಾರ್ಟ್ ಕಟ್ ಗೊತ್ತಾಯ್ತು. ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಕಮಾಂಡ್ ಹೋಗೋದು ಗೊತ್ತಾಯ್ತು. ಕಂಟ್ರೋಲ್ ಎ ಬಿಗಿನಿಂಗ್, ಕಂಟ್ರೋಲ್ ಇ ಎಂಡ್ ಆಫ್ ದ ಕಮಾಂಡಿಗೆ. ಕೌಂಟ್ ಇನ್ಫಾರ್ಮೇಶನ್ ಅಂತ ಇದೆ ನಮ್ದು ಲಾಸ್ಟ್ ಕಾನ್ಸೆಪ್ಟ್ ಈ ವಿಡಿಯೋ ಅಲ್ಲಿ. ಓಕೆ, ಕೌಂಟ್ ಇನ್ಫಾರ್ಮೇಶನ್ ಹೇಗ್ ಮಾಡೋದು ಅಂದ್ರೆ, ಕೌಂಟಿಗೆ WC ಅಂತ ಆಯ್ತಾ, ವರ್ಡ್ ಕೌಂಟ್ ಅಂತ ಅನ್ಕೊಳ್ಳಿ. ಓಕೆ, ನಾನು ಯಾವ್ದು ಫೈಲ್ ನೇಮ್ ಕೊಡ್ತೀನಿ, ನ್ಯಾವಿಗೇಟ್. ನನಗೆ ನ್ಯಾವಿಗೇಟ್ ಟೆಕ್ಸ್ಟ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬೇಕು. ಎಷ್ಟು ನಂಬರ್ ಆಫ್ ಲೈನ್ಸ್ ಇದೆ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅಂತ. ನನಗೀಗ ಜಸ್ಟ್ ನಂಬರ್ ಆಫ್ ಲೈನ್ಸ್ ಬೇಕು ಅಂದ್ರೆ WC -L navigate.txt ಕೊಟ್ರೆ ಜಸ್ಟ್ ಲೈನ್ಸ್ ಬಂತು. 25 ಲೈನ್ಸ್ ಅಂತ ಬಂತು. ಅದೇ ಜಸ್ಟ್ ನನಗೆ ವರ್ಡ್ಸ್ ಬೇಕು ಅಂದ್ರೆ W 75 ಅಂತ ಬಂತು. ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬೇಕು ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಸಿಕ್ತು. ಓಕೆ, ಇದೆಲ್ಲ ನಾನು ಫೈನಲ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿಸ್ತೀನಿ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ರಿಯಲ್ ಟೈಮ್ ಅಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅಂತ. ಐ ಹೋಪ್ ಇವತ್ತಿನ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದೆ ಅಂತ. ಏನೇ ಡೌಟ್ ಇದ್ರು ಯು ಕ್ಯಾನ್ ರೀಚ್ ಔಟ್ ಟು ಮೀ. ಥ್ಯಾಂಕ್ ಯು.